ಬಡವ್ರ ಮನಿ ಊಟ ಚಂದ ಅಂತ, ಶ್ರೀಮಂತರ ಮನಿ ನೋಟ ಚಂದ ಅಂತ ಬಾಯಿ ಬಂದಂಗ್ ಮಾತಾಡ್ತಾವ್. ಅವಾಗ ಅವ್ರ ಕಷ್ಟ ಸುಖ ಏನಂತ ಅವ್ರಿಗೆ ಗೊತ್ತಾಗತ್ತೆ. ಎಲ್ಲೇ ಬೆಂಗಳೂರಿಗೆ ಬಂದ ತಪ್ಪಿಸ್ಕೊಂಡ್ಬಿಡ್ತೇನೋ ಹಿಂಗ ನಂಗೆ ಅಡ್ಡಾಡೋದಿಲ್ಲ, ಎಲ್ಲಿ ಬರೀ ಹುಡುಗಿ ಧಾರವಾಡ. ಅವತ್ತು ಸಾಯಕತ್ತಿದ್ದು ಒಬ್ಬ ಗಂಡ್ಮಗ ನೆತ್ತಿ ನೀರು ಬಡದ್ ಮತ್ತೆ ಪುನರ್ಜನ್ಮ ಆತವಂಗ. ಯಪ್ಪ ದೇವ್ರಿ. ನೋಡಿ ಎಷ್ಟು ವಿಡಿಯೋ ಅಬ್ಸರ್ವ್ ಮಾಡಿದೀರಾ. ನಮಸ್ಕಾರ ರೀ. ನಮಸ್ಕಾರ ಅಮ್ಮ. ನಮಸ್ಕಾರ. ಯಪ್ಪ ದೇವ್ರ ಪ್ರತ್ಯಕ್ಷ ಆದಂಗ ಆತು. ಮಂಜುಳಾ ನನಗೆ 76 ವರ್ಷ ರೀ, ಆರಾಮದೇನಿ. ಮತ್ತೆ ಯಾವ್ದು ಚಿಂತೆ ಮಾಡಬೇಡ್ರಿ, ಅಮ್ಮ ಏನ್ ತರ್ತೈತಂತೆ. 76 ವರ್ಷ ನೀವು ನನಗೆ ಮಗ ಇದ್ದ. ಏನ್ ನಿಮ್ಮನ್ನ ದೇವ್ರ ನೆನೆಸ್ತೇ, 1 ವರ್ಷ ದಿನ ನೆನ್ಸೇನಿ. ಏನ್ ನಿಮ್ಮನ್ನ ನೆನಪಿನಾಗ ಸತ್ ಹೋಗ್ತೇನಂತ ಮಂಜುಳಾಗ. ಇಲ್ರಿ ಯೋಗೀಶ್ ಅವ್ರ, ನನಗೆ 76 ವರ್ಷ, ನೀವು ನನ್ನ ಮಗ ಇದ್ದಂಗ. ಅಣ್ಣಾರ ಅಂದ್ರೆ ತಪ್ಪಾಕತಿ. ನಿಮ್ದು ನಿದ್ದೆ ಬರತನ ಕೈಯ ಮೊಬೈಲ್ ಹಿಡ್ಕೊಂಡು ನಿಮ್ಮದ ನೋಡೋದ ನಾ ಮೊಬೈಲ್. ಅಮ್ಮ ಥ್ಯಾಂಕ್ ಯು ಯಾವ ಊರಿಂದ? ನಿದ್ದೆ ಬಂದಾಗ ಕೈ ಜಾರ್ ಕೆಳಗೆ ಬೀಳೋದ ಸೈ. ನನ್ನ ಮೊಮ್ಮಗಳು ಅಮ್ಮಗ ಹುಚ್ಚ ಹಿಡ್ದತೆ. ಒಂದು ಮಮ್ಮಿ ಎಷ್ಟು ಫೋನ್ ಮಾಡ್ತತ್ ನೋಡ್ ಬಾ ಇಲ್ಲೇ ಅಂತ ನನ್ನ ಮೊಮ್ಮಗಳು. ಇಲ್ಲ ನಿಮ್ಮನ್ನ ನೋಡ್ಬೇಕು ಅನ್ಸೈತೆ ನಾನು ಇರೋದು ಹಾವೇರಿ ಬಿಡ್ರಿ. ಬರ್ತೇನೆ, ನಾನಾ ಬರ್ತೇನೆ, ನೀವೇನು ಬರೋದು ಬೇಡ. ಆದ್ರೆ ನನಗೆ ಅಲ್ಲಿ ಬಂದು ಕರ್ಕೊಂಡು ಹೋಗೋದು ಬೇಕಟ್ಟ. ಖಂಡಿತ ಬನ್ನಿ ಅಮ್ಮ, ನಿಮ್ಮಂತ ಆಶೀರ್ವಾದ ನಮಗೂ ಬೇಕಲ್ಲ. ಯಪ್ಪ ನಮ್ಮ ಆಶೀರ್ವಾದ ಏನ್ ನಿಮ್ಮ ಆಶೀರ್ವಾದ, ನೀವು ದೇವ್ರಿದ್ದಂಗ. ಖರೇನ ಎಷ್ಟು ಮಂದಿ ಇದನ್ನ ಇವತ್ತು ನಿಜವಾಗಿ ನನ್ನ ನಸೀಬ್ ನೋಡಿ ನಿಮ್ ಕೂಡ ದನಿ ಕೇಳಿದ್ ನಿಮ್ಮ ನನ್ನ ಪುಣ್ಯ. ನನಗ 3 ಮಂದಿ ಗಂಡ್ಮಕ್ಳ್ರಿ, ಹೆಣ್ಮಕ್ಳು ಇಲ್ಲೇ ಇಲ್ಲ. ಒಬ್ಬ ಮಗ 27 ವರ್ಷ ತಮಾಗಿ ಗಣಪತಿ ಇಡೋ ದಿನ ಹುಟ್ಟಿದ್ದೇವ, ಸ್ಕೂಟರ್ ಆಕ್ಸಿಡೆಂಟ್ನ ತೀರ್ಕೊಂಡ್ಬಿಟ್ಟ 27 ವರ್ಷ ಆಗಿ. 2ನೇ ಮಗ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ. ನಾನು ಹೈಸ್ಕೂಲ್ ಟೀಚರ್ ಇದ್ದೆ, ರಿಟೈರ್ಡ್ ಆಗೇನ್ರಿ ಹಾವೇರಿ ಒಳಗ. ನೌಕರಿ 41 ವರ್ಷ ನೌಕರಿ ಮಾಡೇನಿ, 60,000 ರೂಪಾಯಿ ಪೆನ್ಷನ್ ತೊಗೊಂಡೇನಿ. ನಿಮ್ಮ ಪ್ರೀತಿಯಿಂದ ಆರಾಮದೇನಿ, ಯಾವುದೂ ಚಿಂತಿಲ್ಲ. ನಿಮ್ ಕೂಡ ನಾವು ಮಾತಾಡ್ಬೇಕು. ನಿಮ್ಮ ಹಲೋ ಅಮ್ಮ, ಹೇಳಿಮ್ಮ. ಅಲ್ಲೇ ಬಂದ್ರೆ ಯಾರು ಕರ್ಕೊಂಡ್ ಬರ್ತಾರ ಗೊತ್ತಿಲ್ಲ ನನಗೆ. ಹೆಂಗ್ ಬರ್ಬೇಕು? ಬನ್ನಿ, ನೀವು ನೆಲಮಂಗಲ ಬಂದು ನನ್ನ ನಂಬರ್ಗೆ ಫೋನ್ ಮಾಡಿ. ನೀವು ಅಲ್ಲಿ ಬಿಡೋವಾಗ ಫೋನ್ ಮಾಡಿ, ನಾನು ಇಲ್ಲಿ ಯಾರನ್ನ ಕರ್ಕೊಂಡ್ ಬರೋದಕ್ಕೆ ಹೇಳ್ತೀನಿ ನಮ್ಮ ಹುಡುಗರಿಗೆ. ನೋಡ್ಬೇಕಂತ ನಿಮ್ಮ ಆಶ್ರಮ ಅಮ್ಮ ಜೈರಾಜ್ ನಾಯ್ಡು ಅವ್ರು ಕೂಡ ಮಾತಾಡೇನ್ರಿ ಹಂಗ. ನನಗ ಇಂಥವೆಲ್ಲ ಭಾಳ ಹುಚ್ಚು. ಆದ್ರೆ ಏನ್ ಮಾಡ್ಬೇಕು, ನಮಗೂ ಹೆಲ್ಪ್ ಮಾಡ್ಬೇಕು ಅನ್ನೋದೈತ್. ಖರೆ ಮೊಮ್ಮಕ್ಕಳು ಓದ್ಸಾಕತ್ತೀನಿ, ಹಿಂಗಾಗಿ ನಾನು ಎಲ್ಲ ಆರಾಮದೇನಿ, ಯಾವ್ದು ತೊಂದ್ರೆ ಇಲ್ಲ. ಒಬ್ಬ ಮೊಮ್ಮಗಳು ಅಮೇರಿಕದಾಗ ಇರ್ತಾಳ್ರಿ, ಇನ್ನೊಬ್ಬಾಕಿ ಮೊಮ್ಮಗಳು ಲಂಡನ್ನಾಗ ಇರ್ತಾಳ. ಈ 3 ಮಂದಿ ಗಂಡ್ಮಕ್ಳೊಳಗೆ 2 ತೀರ್ಕೊಂಡ್ರು. ಒಬ್ಬ ಮಗ ಹುಬ್ಳಿ ಒಳಗೆ ಇರ್ತಾನ, ಅಲ್ಲಿ ಮನಿ ಕಟ್ತೀವಿ, ಅಲ್ಲೇ ಆರಾಮ್ ಇರ್ತಾನ. ನಾ ಹಾವೇರಿಯಾಗ ಇರ್ತೇನೆ, ರಿಟೈರ್ಡ್ ಆಗೇನಿ. ನಮ್ದು ಡೈಲಿ ಪತ್ರಿಕೆ ಐತ್ರಿ ಮೂಡಣ ಅಂತ ಹೇಳಿ. ಹಾವೇರಿ ಒಳಗೆ ನಮ್ಮ ಮನೆಯವರು ನಾನು ಒಂದೇ ಸಲ ನೌಕರಿ ಮಾಡ್ತಿದ್ವಿ. ಅವರು ಸಾಲಿ ಬಿಟ್ಟು ಡೈಲಿ ಪೇಪರ್ ತಕೊಂಡು ಕುಂತ್ರು. ಪ್ರಪಂಚ ಆಫೀಸ್ ಪುಟ್ಟಪ್ಪ ಇವ್ರನ್ನ ಕೇಳಿರಲ್ಲ, ಪಾಟ್ಲಿ ಪುಟ್ಟಪ್ಪನವ್ರು, ಅವ್ರ ಫ್ರೆಂಡ್ ಇವ್ರು. ವಿಶ್ವವಾಣಿ ಪ್ರಪಂಚ ಮಾಡ್ತಿದ್ರಲ್ಲ ಹುಬ್ಳಿ ಒಳಗೆ. ಬನ್ನಿ ಅಮ್ಮ, ನೀವು ಬನ್ನಿ, ಖಂಡಿತ ನಮ್ಮ ಆಶ್ರಮಕ್ಕೆ ಒಂದ್ಸತಿ ವಿಸಿಟ್ ಮಾಡಿ, ಆಯ್ತಮ್ಮ? ಯಪ್ಪ ಅಲ್ರಿ, ಏನು ದೇವ್ರು ನಿಮ್ಗೆ ಎಷ್ಟು ತಾಳ್ಮೆ ಶಕ್ತಿ ಕೊಟ್ಟಾನ್ರಿಪ್ಪ. ನಮಗೊಬ್ಬ ಮೊಮ್ಮಕ್ಕಳನ್ನ ಹಿಡಿಯಕ್ ಆಗೋದಿಲ್ಲ, ನಮ್ಮನ್ನ ನಾವು ಮಾಡಾಕ ಎಷ್ಟರ ದೇವ್ರು ನಿಮ್ಗೆ ತಾಳ್ಮೆ ಕೊಟ್ಟಿದ್ದಾನ ಅಂತೇನ. ನಿಮ್ಮಂತವ್ರ ಆಶೀರ್ವಾದ ಅಷ್ಟೇ, ಬೇರೆ ಏನ್ ಆಶೀರ್ವಾದ ರೀ ನಮ್ಗ. ನೋಡಿ ಆಶ್ಚರ್ಯ ಆಗ್ಬಿಡ್ತೈತಿ, ಎಂತೆಂತ ಜನ ಏನು ಯಪ್ಪ ದೇವ್ರೆ. ಭಾಳ ತಾಳ್ಮೆ ಬೇಕು ಬಿಡ್ರಿ. ಮಂಜುಳಾರು ಅಷ್ಟ ಗಟ್ಟಿ ಪಾಪ. ನಾನು 1 ವರ್ಷದಿಂದ ಟ್ರೈ ಮಾಡೇನಿ ನಿಮ್ ದನಿ ಕೇಳಾಕ. ರೀ ಯಾವ ಹಾಳು ಸಿಗ್ತತ್ ನೋಡ್ರಿ, ಡೈಲಿ ಪೇಪರ್ ತರಿಸ್ತೇನೆ ವಿಜಯ ಕರ್ನಾಟಕ. ಯಾವ ಹಾಳು ಸಿಗ್ತತ್ ಆದ್ರ ನಿಮ್ ನಂಬರ್ ಬರ್ಕೊಳ್ಳೋದ ಫೋನ್ ಮಾಡೋದ. ಮಂಜುಳಾರ್ ಎತ್ತಾರ ಪಾಪ. ಹೇಳ್ತೇನಮ್ಮ, ದಯಮಾಡಿ ಕೈ ಮುಗಿದ್ ಬೇಡ್ಕೊಂತೇನ್ರಿ, ಒಂದಿಟ್ಟು ದನಿ ಕೇಳತ್ರಿಪ್ಪ ನನ್ ಕಿವಿಗೆ. ಹಂಗ ದಿನ ಕೇಳ್ತೇನೆ ಬಿಡ್ರಿ, ಮಲ್ಕೊಳ್ಳೋ ತನಾನು ಕೇಳ್ತೇನೆ. ಆರಾಮದಿರಿ? ಆರಾಮಿದೀನಿ. ನಿಮ್ ಮಾತುಗಳೆಲ್ಲ ಕೇಳಿದ್ಮೇಲೆ ಇನ್ನೂ 100 ವರ್ಷ ಆಯಸ್ ಜಾಸ್ತಿ ಆಗ್ಬಿಡತ್ ನನಗೆ. ಆಗ್ಲಿಪ್ಪ, ಆಗ್ಲಿ. ಎಷ್ಟರ ತಾಳ್ಮೆ, ಎಷ್ಟು ಸಹನ. ಯಪ್ಪ ಗಂಡು ಮಕ್ಳಿಗೆ ಇರೋದಿಲ್ರಿ, ಹೆಣ್ಮಕ್ಳಿಗೆ ಇರ್ತದ. ಖರೆ ನೀವು ಭಾಳ ಸಹನ ತಗೊಂತೀರಪ್ಪ. ಎಂತೆಂಥ ಜನ ಸಾಕ್ತೀರಿ, ಎಂತೆಂಥವ್ರು ಕೂಡ ಅನಿಸ್ಕೊಂತೀರಿ.
ಅವ್ರು ಯಾರು ಬೈತಾರ ಅವ್ರು ಮನುಷ್ಯರಲ್ಲ ಮತ್ತು ರಾಕ್ಷಸರು ಇದ್ದಂಗಾರ ಅವ್ರು ಏನಾರ ಅಂದ್ರ ಒಬ್ರು ಅತಿಥಿ ಮನೆಗೆ ಬಂದ್ರೆ ಒಂದು ಕಪ್ ಚಾ ಮಾಡ್ಕೊಡಕ್ ಆಗೋದಿಲ್ರಿ. ಹೌದು ಹೌದು. ಮನ್ಯಾಗೆಲ್ಲ ಇರ್ತತಿ, ಶ್ರೀಮಂತರು ಇರ್ತಾರ. 70 ವರ್ಷದ ಅನುಭವದ ಮಾತುಗಳನ್ನ ತಾವ್ ಹೇಳ್ತಿದಿರಿ. 76 ರೀ ನನಗೆ, 76 ಮುಗಿತಾವ. ಇನ್ನು 20-25 ವರ್ಷದವ್ರಿಗೆ ಅನುಭವ ಇಲ್ದೇ ಇರೋರು ನಮ್ ಬಗ್ಗೆ ಮಾತಾಡಿದಾಗ ನಾನು ಏನ್ ಮಾತಾಡಕ್ಕಾಗತ್ತೆ? ಅವ್ರು ಹೊಟ್ಟಿಗೆ ಸಗಣಿ ತಿಂತಾರ ಬಿಡ್ರಿ. ನಾನು ಕೇಳಿದ್ರು ಅಲ್ಲ ಅವ್ರಿಗೆ ಒಬ್ಬಗ ಮನಿಗೆ ಅತಿಥಿ ಬಂದ್ರೆ ಒಂದು ಕಪ್ ಚಾ ಮಾಡ್ಕೊಡಲ್ರಿ, ಹೌದಂತೇನೆ. ಬಡವ್ರ ಮನಿ ಊಟ ಚಂದ ಅಂತ, ಶ್ರೀಮಂತರ ಮನಿ ನೋಟ ಚಂದ ಅಂತ ಬಾಯಿ ಬಂದಂಗ್ ಮಾತಾಡ್ತಾವ. ಅವಾಗ ಅದ್ರ ಕಷ್ಟ ಸುಖ ಏನಂತ ಅವ್ರಿಗೆ ಗೊತ್ತಾಗತ್ತೆ. ಸಕ್ಕರೆ ತರಬೇಕು, ಟೀ ಪುಡಿ ತರಬೇಕು ಅಂದಾಗ. ಹೌದ್ ಬಿಡ್ರಿ, ಹೌದು. ಅಷ್ಟು ದಿನ ಹೆಂಗ್ ಸಹನ ತಗೊಂತೀರಿ ನೀವು, ಹೆಂಗ್ ಸಾಕ್ತೀರಿ? ಎಲ್ಲ ನಿಮ್ಮಂತರ ಆಶೀರ್ವಾದ, ನಿಮ್ಮಂತರ ದೇವ್ರೆ. ಅಲ್ರಿ ಒಂದು ಕೋಟಿ ಅಲ್ಲ, ಇಡೀ ಜಗತ್ತ ನಿಮ್ಗೆ ಕೊಟ್ಟು ಒಂದು ಪ್ರಧಾನ ಮಂತ್ರಿ ಮಾಡ್ತೇನೆ ಬರ್ರಿ ಅಂದ್ರು ಆಗಲ್ಲ, ಸಾಕಾಗಲ್ಲ. ಅಷ್ಟು ನಿಜವಾಗಿ ಹೇಳ್ತೇನ್ರಿ, ನಿಮ್ಗೆ ಅಧಿಕಾರ ಕೊಡ್ತೇವೆ ಬರ್ರಿ ಇಂಡಿಯಾದ ಪ್ರಧಾನ ಮಂತ್ರಿ ಆಗ್ರಿ ಅಂದ್ರೂ ಇಂಥವು ಮಾಡಕ್ಕಾಗೋದಲ್ಲ. ಮತ್ತೆ ಖರೇನ ಅಂತಾರ್ಗೆ ಆಗೋದಲ್ಲ. ಎಷ್ಟು ಧೈರ್ಯ, ಎಷ್ಟು ತಾಳ್ಮೆ, ಎಷ್ಟು ಸಹನಶೀಲತೆ. 2 ಹೊತ್ನ್ಯಾಗ ಆ ಗಜ ಅನ್ನೋನ್ ಬೆನ್ನ ಹತ್ತಿ ಹೋಗ್ಬಿಟ್ಟು ಗಾಡಿಯಾಗ ಎಲ್ಲಿ ಕರ್ಕೊಂಡು ಹೋದ್ರು ಒಂದು ಬೆನ್ನ ಹತ್ತಿ ನಾ ಎಷ್ಟು ಕುತೂಹಲದಿಂದ ನೋಡ್ತೇನ್ರಿ ನಾನು. ನಿಜವಾಗಿ ಇವತ್ತ ನನ್ನ ಕಿವಿ, ನನ್ನ ಇದು ಧನ್ಯ ಆತ್ ನಿಮ್ಮನ್ನ ಮಾತಾಡ್ಸಿ. ಬಹಳ ಖುಷಿ ಆಯ್ತು. ನನ್ನ ಹತ್ರನೂ ಮಾತಾಡಿ, ನಿಮ್ಮಂತ ಅಷ್ಟು ವಯಸ್ಸಾಗಿರೋರ ಹತ್ರ ಮಾತಾಡೋದು ನನ್ನ ಪುಣ್ಯ. ಯಾಕಂದ್ರೆ ನಿಮ್ಮಲ್ಲಿ ಸಾಕಷ್ಟು ಅನುಭವಗಳಿರುತ್ತೆ. ಬಹಳ ಧನ್ಯವಾದ. ನೀವು ದಯವಿಟ್ಟು ಬನ್ನಿ, ಬರ್ತೇನ್ರಿ. ನಿಮ್ಮ ಆಶ್ರಮ ನೋಡ್ಬೇಕು ನಾನು. ನನ್ನ ಕೈಲಿ ಸಹಾಯ ಮಾಡಕ್ ಅಕ್ಕತ್ತೆ ಇಲ್ಲ. ಒಂದು ಮುಂಜಾನೆ ಬಂದು ನೋಡ್ಕೊಂಡು ಹೊಳ್ಳಿ ಬರ್ಬೇಕು ನನಗೆ ಆಸೆ. ಅಂದ್ರೆ ನಾನು ಭಾಳ ಪುಕ್ಕಿದೇನ್ರಿ. ಆಶೀರ್ವಾದ. ಬನ್ನಿಮ್ಮ. ಯೋಗೀಶ್ ಅವ್ರ ನಾ ಭಾಳ ಪುಕ್ಕಿದೇನಿ. ಎಲ್ಲೇ ಬೆಂಗಳೂರಿಗೆ ಬಂದಾಗ ತಪ್ಪಿಸ್ಕೊಂಡ್ಬಿಡ್ತೇನೋ ಹಿಂಗಂತ ನಾ ಹಂಗ ಅಡ್ಡಾಡೋದಿಲ್ಲ. ಎಲ್ಲಿ ಬರೇ ಹುಬ್ಳಿ, ಧಾರವಾಡ, ಬೆಳಗಾವಿ, ದಾವಣಗೆರೆ ಇಷ್ಟ ಅಡ್ಡಾಡ್ತೇನೆ. ಮನೆಯವ್ರಿನ ಜೊತೆಲಿ ಯಾರನ್ನಾದ್ರು ಒಬ್ರು ಜೊತೆಲಿ ಕರ್ಕೊಂಡ್ ಬನ್ನಿ. ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನ ನಂಬರ್ಗೆ ಫೋನ್ ಮಾಡಿ. ಆಯ್ತಾ? ಆಮೇಲೆ ಒಬ್ರೇ ಬಂದು ಮಿಸ್ ಆಗ್ಬಿಟ್ರೆ ಕಷ್ಟ. ಹಂಗ್ ಬೇಡ, ಹಂಗ್ ಮಾಡ್ಕೋಬೇಡಿ. ವಯಸ್ಸಾಗಿದೆ, ಯಾರಾದ್ರೂ ಒಬ್ರನ್ನ ಜೊತೆಲಿ ಕರ್ಕೊಂಡ್ ಬನ್ನಿ, ಫೋನ್ ಮಾಡಿ ನನ್ಗೆ. ನೋಡ್ಬೇಕು, ಜೀವ ಹೋಗೋರಾಗ ನೋಡಿ ಸಾಯ್ಬೇಕು. ನಿಮ್ಮನ್ನು ನೋಡ್ಬೇಕು, ನಿಮ್ಮ ಆಶ್ರಮ ನೋಡ್ಬೇಕು. ಯಪ್ಪ ದೇವ್ರು ಇನ್ನಷ್ಟು ಶಕ್ತಿ ಕೊಡ್ಲಿ, ಆಯುಷ್ಯ ಆರೋಗ್ಯ ಕೊಡ್ಲಪ್ಪ ನಿಮಗೆ. ನಿಮ್ಮ ಮನೆಯವ್ರಿಗೆ ಮಂಜುಳಾ ಅವ್ರಿಗೂ ನನ್ನ ಧನ್ಯವಾದ ತಿಳಿಸ್ರಿ. ಅವ್ರು ಕೂಡ ಮಾತಾಡೇನ್ ಬಿಡ್ರಿ, ಮಂಜುಳಾ ಕೂಡ ಮಾತಾಡೇನ್. ಎಷ್ಟು ಸಮಾಧಾನ ರೀ ಅವರು. ನಿಜವಾಗಿ ಅಂತ ಹೇಳ್ತೀನಿ, ನೀವು ಪಡಿಯಾಕ ಪುಣ್ಯ ಮಾಡ್ರಿ. ಅವರು ನಿಮ್ಮಂತ ಗಂಡನ ಪಡಿಯಾಕ ಪುಣ್ಯ ಮಾಡ್ಯಾರ. ಇಲ್ಲ ಭಾಳ ಜನ ನೋಡ್ತೇನೆ ಬಿಡ್ರಿ, ನಿಮ್ಮಷ್ಟು ಸಹನಶೀಲತೆ ಈ ಜಗತ್ನ್ಯಾಗ ಅಲ್ಲ ಯಾರಿಗೂ ಸಿಗಾಕ್ ಸಾಧ್ಯ ಇಲ್ಲ ಬಿಡ್ರಿ. ಇದ್ರ ನಮಸ್ಕಾರ ರೀ. ನೀವು ಭಾಳ ಬಿಜಿ ಇರ್ತೀರಿ, ನನ್ ಕೂಡ ಇಷ್ಟು ಮಾತಾಡಿದ್ದಕ್ಕೆ ನಿಮ್ಗ ಧನ್ಯವಾದ. ಎಷ್ಟು ಸೌಜನ್ಯ ಇದೆ ನಿಮ್ಗೆ. 76 ವರ್ಷ ಎಷ್ಟು ಸೌಜನ್ಯದಿಂದ ಮಾತಾಡ್ತೀರಿ. ಹೌದ್ರಿ. ಮತ್ತೆ ನಿಮ್ದು ಇಷ್ಟೆಲ್ಲ ಕೆಲಸ ಬಿಟ್ಟು ನನ್ ಕೂಡ ಇಟ್ರ ಟೈಮ್ ಕೊಟ್ರಲ್ಲ, ಅದ ನನ್ ಪುಣ್ಯ. ನಾವೇನ್ ಖಾಲಿ ಇರ್ತೇವ್ರಿ ಯೋಗೇಶ್ ಅವ್ರ, ನಾವ್ ಖಾಲಿ ಇರ್ತೇವಿ, ಹಚ್ತೇವಿ. ನೀವು ಯಾವತ್ತು ಉಸಿರಾಡ್ಸಾಕು ನಿಮಗ್ ಪುರ್ಸೊತ್ತಿಲ್ಲ, ನಾ ನೋಡ್ತೇನೆ. ನೀರ್ ಕುಡಿಯಾಕರ ಪುರ್ಸೊತ್ ತಕ್ಕತ್ತೇ ಇಲ್ಲ ನಿಮಗ್, ಕರೆ ಹತ್ತಿ. ನಿಜವಾಗಿನೂ ನಮ್ಮ ಇಂಡಿಯಾದಾಗ ಇಂತಾರ ಹುಟ್ಟಿ, ಅದಕ್ಕೆ ಮಳಿ ಬೆಳಿ ಕೂಳು ಕಾಣ್ತೇವೆ. ನಿಮ್ಮಂತ ಪುಣ್ಯಾತ್ಮರು ಇರೋದ್ರಿಂದ ಆ ಎಲ್ಲಾ ಸ್ವಾಮಿಗಳು ಸುಳ್ಳು, ನೀವು ಕರೆ ನೋಡ್ರಿ. ಒಂದೇ ಗುಡಿ ಕಟ್ಕೊಂಡು ಹಿಂಗ್ ಮಾಡ್ಕೊಂಡ್ ಕುಂದಿರ್ತಾರ. ಅವ್ರ ಏನ್ ಮಾಡ್ದಂಗ? ಎಷ್ಟು ಜನರಿಗೆ ಜೀವದಾನ ಮಾಡ್ರಿ. ಎಷ್ಟು ಜನರಿಗೆ ಜೀವದಾನ ಮಾಡಿ. ಅವತ್ತು ಸಾಯಕ್ ಹತ್ತಿದ್ದು ಒಬ್ಬ ಗಂಡ್ಮಗ ತಲೆ ನೆತ್ತಿಗೆ ನೀರು ಬಡದ್ ಮತ್ತೆ ಪುನರ್ಜನ್ಮ ಆತವಂಗ. ಯಪ್ಪ ದೇವ್ರಿ. ನೋಡಿ ಎಷ್ಟು ವಿಡಿಯೋ ಅಬ್ಸರ್ವ್ ಮಾಡಿದೀರಾ. ಥ್ಯಾಂಕ್ ಯು ಅಮ್ಮ. ಎಲ್ಲ ನೋಡೇನ್ರಿ, ಹೋತ್ ಜೀವ ಹೋತಾವ್ ತನ್ನರಗ ನೆತ್ತಿ ಪಟ ಪಟ ನೀರ್ ಬಡದ್ರಿ ಮತ್ತಮ್ಮ ಮಾತಾಡಕತ್ತ. ಯಪ್ಪ ನಾನು ದೇವ್ರು ಎಲ್ಲಿ ಬಿಡು, ಯೋಗೀಶ್ ಅವ್ರ ಆತ್ಮದೊಳಗ ನಾನು ಅನ್ಕೊಂಡೇನ. ಖರೇನ ಜನರಿ ಪುನರ್ಜನ್ಮ ಕೊಟ್ರಿ ನೀವು. ಧನ್ಯವಾದ. ದೇವ್ರೆ ಶಿವ. ಧನ್ಯವಾದ. ನಮಸ್ಕಾರ. ಶನೇಶ್ವರ ಒಳ್ಳೆ. ಹ್ಞೂನ್ರಿ ಪುಣ್ಯ ಹತ್ಲಪ್ಪ ದೇವ್ರ. ಹ್ಞೂನ್ರಿ ನಮ್ರಿ.